ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೀಟಿಂಗ್ ಏನಾದರೂ ಮಾಡ್ತೀರಾ ಸರ್? ಈಗಾಗಲೇ ಕಳೆದ ವಾರ ನಾನು 15 ದಿವಸದ ಕೆಳಗಡೆ ಹೋಗಿ ಮಾಡ್ಕೊಂಡು ಬಂದಿದ್ದೆ. ಅವಾಗಲೂ ಕೂಡ ಕೆಲವರು ಹೇಳಿದರು ಮುಂದೆ ನೋಡಿ ಇಂಥದ್ದು ಆಗಬಾರ್ದು ಅದು ಅಂತ ಹೇಳಿ. ಅಲ್ಲಿನ ಒಂದು ಸಮುದಾಯದವರು ನಿನ್ನೆ ಭಾಳ ಅಜಿಟೇಟೆಡ್ ಆಗಿ ಮಾತನಾಡಿದ್ದಾರೆ. ಅವರು ಸ್ವಾಭಾವಿಕವಾಗಿ ಮಾತಾಡೋದಕ್ಕೆ ಅಂಥ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಅವರಿಗೆ ನಾವು ನಿಯಂತ್ರಣ ಮಾಡೋಕ್ಕಾಗೋದಿಲ್ಲ. ಮಾತಾಡಿದ್ದಾರೆ, ಅದೆಲ್ಲ ತೊಂದರೆ ಇಲ್ಲ. ಆದರೆ ಅವರ ಅಭಿಪ್ರಾಯಗಳನ್ನು ಅವರು ಬೇರೆ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ನಮಗೇನು ಆ ರೀತಿ ಇದಿಲ್ಲ. ಆದರೆ ಸರ್ಕಾರ ಖಂಡಿತವಾಗಿ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದೆ. ಈಗ ನೋಡಿ, ಅದಕ್ಕಾಗಿ ನಾನು ಅಲ್ಲೇ ಹೇಳಿ ಬಂದಿದ್ದೆ ಒಂದು 15 ದಿವಸದ ಕೆಳಗಡೆ. ಅದಕ್ಕೆ ಸ್ವಲ್ಪ ಸ್ಟ್ರಕ್ಚರ್ ಮಾಡೋದಕ್ಕೆ ನಮಗೆ ಒಂದಷ್ಟು ಸಮಯ ಬೇಕಾಗಿತ್ತು. ಅದಕ್ಕೆ 15 ದಿವಸದ ನಂತರ ಈಗ ಅನೌನ್ಸ್ ಮಾಡಿದ್ದೀವಿ. ಈಗಾಗಲೇ ನಾನು ನಿನ್ನೆ ದಿವಸ ನಮ್ಮ DG ಅವ್ರ ಜೊತೆ DG ಅವರು ಚರ್ಚೆ ಮಾಡಿದ್ದೀವಿ. ಅದನ್ನು ಯಾವ ರೀತಿ ನಾವು ಡಿಪ್ಲಾಯ್ ಮಾಡಬೇಕು, ಎಲ್ಲಿ ಅದಕ್ಕೆ ಅವರಿಗೆ ಏನೇನು ಪವರ್ಸ್ ಕೊಡಬೇಕು, ಇದೆಲ್ಲ ಡಿಫೈನ್ ಮಾಡಿ ಅವರಿಗೆ ಕಳಿಸ್ತೇವೆ. ಇವತ್ತಿನಿಂದನೇ ಆ ಕೆಲಸ ಪ್ರಾರಂಭ ಆಗಿದೆ. ಏನು ನಾವು ಅದನ್ನು ಸ್ಟ್ರಕ್ಚರ್ ಮಾಡೋದಕ್ಕೆ ಮಾಡಿ ಅಲ್ಲಿ ನಾವು ಡಿಪ್ಲಾಯ್ ಮಾಡ್ತೀವಿ. ಮಂಗಳೂರಲ್ಲಿ, ಉಡುಪಿಯಲ್ಲಿ, ಶಿವಮೊಗ್ಗದಲ್ಲಿ ಡಿಪ್ಲಾಯ್ ಮಾಡ್ತೀವಿ. ಅವರಿಗೆ ಸೂಚನೆಗಳನ್ನು, ಕಠಿಣವಾದಂಥ ಸೂಚನೆಗಳನ್ನು ಕೊಡ್ತೇವೆ. ಅವರು ಅಲ್ಲಿನ ಜನ ಸಮುದಾಯ ಆ ರೀತಿ ಅಪೇಕ್ಷೆ ಪಟ್ಟಿತ್ತು. ಇಲ್ಲ, ನಾನು ಲಾಸ್ಟ್ ಟೈಮ್ ಹೋದಾಗಲೂ ಕೂಡ ಅವ್ರು ಹೇಳಿದರು ಇವ್ರನ್ನ ಬದಲಾಯಿಸಿ ಅಂತ ನನಗೆ ಹೇಳಿದರು. ನಾವು ಅವ್ರು ಹೇಳಿದ ತಕ್ಷಣ ಮಾಡೋದು ಚೆನ್ನಾಗಿ ಕಾಣಿಸಲ್ಲ ಅಂತೇಳಿ ನಾವು ಮಾಡಿರಲಿಲ್ಲ. ಈ ಬಾರಿಯೂ ಕೂಡ ಅದೇ ಒಂದು ಧ್ವನಿಯನ್ನು ಅವರು ಎತ್ತಿದ್ರು. ಅದಕ್ಕಾಗಿ ಮಾಡಿದ್ದೇವೆ. ಪ್ರಚೋದನಕಾರಿ ಭಾಷಣಗಳಿಗೆ ಕಡಿವಾಣ ಹಾಕ್ತೀರಾ? ಹೌದು, ಖಂಡಿತವಾಗಿ. ಈಗ ಏನಾಗುತ್ತೆ, ನಮಗೆ ಈಗಿರುವಂಥ ಕಾನೂನಿನಲ್ಲಿ ಏನು ಅವಕಾಶ ಇದೆ ಆ ಕಾನೂನು ಚೌಕಟ್ಟಲ್ಲಿ ಮಾಡಬೇಕು. ಕೋರ್ಟ್ಗಳಲ್ಲಿ ಅನೇಕ ಸಂದರ್ಭದಲ್ಲಿ ಸ್ಟೇ ಕೊಟ್ಬಿಡ್ತಾರೆ ಅಥವಾ ಸ್ಕ್ವ್ಯಾಶ್ ಮಾಡ್ತಾರೆ. ಇದೆಲ್ಲ ನೋಡಿಕೊಂಡು ನಾವು ಮಾಡಬೇಕಾಗ್ತದೆ. ಖಂಡಿತವಾಗಿ ಯಾರೇ ದ್ವೇಷದ ಭಾಷಣಗಳು ಅಥವಾ ಅನವಶ್ಯಕವಾದ ಪೋಸ್ಟಿಂಗ್ಗಳು ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೆಲ್ಲ ನಿಯಂತ್ರಣ ಮಾಡ್ತೀವಿ.